ಸಹಕಾರ ಸಂಘಗಳಿಂದ ಮಹಿಳಾ ಸಬಲೀಕರಣಗೊಳ್ಳುತ್ತಿರುವುದು ಸಂತಸದ ವಿಚಾರವಾಗಿದೆ ಎಂದು ಮಾಯಸಂದ್ರ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಆನಂದ್ ಮದನ್ ಕುಮಾರ್ ರವರು ಹೇಳಿದ್ದಾರೆ. ಮಾಯಸಂದ್ರ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಸಂಘದ 2024-25ನೇ ಸಾಲಿನ ಸರ್ವ ಸದಸ್ಯ ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಹಿಳೆಯರು ಇಂದು ಎಲ್ಲ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಸಹಕಾರ ಸಂಘಗಳಿಂದ ಮಹಿಳಾ ಸಬಲೀಕರಣದ ಜೊತೆಗೆ ಆರ್ಥಿಕವಾಗಿ ಸಬಲರಾಗುವುದು ಸಹ ಸಂತಸದ ವಿಚಾರವಾಗಿದೆ. ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ಸಹಕಾರ ಸಂಘ ಮತ್ತು ಸ್ತ್ರೀ ಶಕ್ತಿ ಸಂಘಗಳು ನೆರವಾಗುತ್ತಿವೆ ಎಂದರು. ಸಂಘದ ಉಪಾಧ್ಯಕ್ಷರಾದ ಶ್ರೀಮತಿ ಲೀಲಾವತಿ ಗಿಡ್ಡಯ್ಯನವರು ಮಾತನಾಡಿ, ಸಹಕಾರ ಕ್ಷೇತ್ರವು ಒಂದಿಲ್ಲೊಂದು ರೀತಿಯಲ್ಲಿ ಜನಸಾಮಾನ್ಯರ ಕೈ ಹಿಡಿದು ಮೇಲೆ ಎತ್ತುತ್ತಿದೆ. ಸಹಕಾರ ಸಂಘದ ಮತ್ತು ಮಹಿಳಾ ಶಕ್ತಿ ಸಂಘಗಳಿಂದ ಮಹಿಳಾ ಸಬಲೀಕರಣ ಅತಿ ಹೆಚ್ಚು ಸಾಧ್ಯವಾಗಿದೆ ಎಂದು ಹೇಳಿದರು. ಸಭೆಯಲ್ಲಿ ಪ್ರಸ್ತುತ ಸಾಲಿನ ವಾರ್ಷಿಕ ವರದಿ, ಆಡಿಟ್ ವರದಿ ಸೇರಿದಂತೆ 2025-26ನೇ ಸಾಲಿನ ಅಂದಾಜು ಆಯವ್ಯಯ ಮಂಜೂರು ವಿಚಾರ ಲೆಕ್ಕ ಪರಿಶೋಧನೆಗೆ ಲೆಕ್ಕ ಪರಿಶೋಧಕರ ಆಯ್ಕೆ ಮಾಡುವ ವಿಚಾರವನ್ನ ಪ್ರಸ್ತಾಪಿಸಿ ಸಭೆಯನ್ನ ಯಶಸ್ವಿಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರುಗಳಾದ ಶ್ರೀಮತಿ ಆಶಾ ಜಿನಚಂದು, ಗೀತಾಂಜಲಿ ವಿಫಲ್ ಜೈನ್, ಶೈಲಾ ಪ್ರಸಾದ್ ಜೈನ್, ವಿಜಯ ವಸಂತರಾಜ್ ಜೈನ್, ಲಕ್ಷ್ಮೀ ನರಸಿಂಹಯ್ಯ, ಸಹನಾ ಸತ್ಯಾನಂದರಾವ್, ಅಂಜಲಿ ಭಾನುಪ್ರಕಾಶ್, ಪೂರ್ಣಿಮಾ ಮಹಾವೀರ್, ಶ್ರೀದೇವಿ ಉಪಾಧ್ಯ ಅಭಿನಂದನ್, ಮೀನಾ ನಾಗೇಂದ್ರ, ಕೋಮಲ ಸಂತೋಷ್ ಸೇರಿದಂತೆ ಸಂಘದ ಮುಂತಾದ ಸದಸ್ಯರು ಮತ್ತು ಗ್ರಾಮಸ್ಥರು ಪಾಲ್ಗೊಂಡಿದ್ದರು.